ಈ ನರಹಂತಕರ ಪುಂಡತನಕ್ಕೆ ಸವಾಲ್ ಹಾಕಿದ ಕುನ್ನಿ ಹೋಮ್ ಮಿನಿಸ್ಟ್ರೇ ಆಗಿರಲಿ, ಚೀಫ್ ಮಿನಿಸ್ಟ್ರೇ ಆಗಿರಲಿ, ಒಟ್ಟಿನಲ್ಲಿ ಈ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ, ಈ ಭೂಗತ ಲೋಕದಿಂದ ಪರಲೋಕಕ್ಕೆ ಎತ್ತಂಗಡಿ ಮಾಡುವುದೇ 25 ಹಳ್ಳಿಗಳ ರಾಜನೆನಿಸಿಕೊಂಡಿರುವ ಈ ನರಹಂತಕನ ಧರ್ಮಗುರಿ. ಅಂಥ ಪುಂಡ ಪೋಖರಿಗಳನ್ನು ಸಿಕ್ಕಲ್ಲಿಯೇ ನಾಶ ಮಾಡಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡಲೆಂದೆಯೇ ಅನ್ನ ಹಾಕಿ ಸಾಕಿ ಬೆಳೆಸಿದ್ದೇನೆ. ಹಿಂಡು ಹುಲಿಗಳ ದಂಡಿನಲ್ಲಿ ನುಗ್ಗಿ ವೈರಿಗಳನ್ನು ನಾಶ ಮಾಡಿ ಕಂಡನೆ ಕರಡನೆಂದೇ ಹಾರಿ ಬರುವ ಸಿಡಿಲ ಸಿಂಹದ ಮರಿಯಾದ ನನ್ನ ಬಲಗೈ ನಾಗನನ್ನು, ಅಂತೆಯೇ ನನಗೆದುರಾದ ಆ ಕಾರ್ತಿಕನ ದೊಡ್ಡಪ್ಪ ಮುಖ್ಯಮಂತ್ರಿ ಕೆ ಪ್ರಸಾದ್ ಇಂದು ಯಮಲೋಕದತ್ತ ಪ್ರಯಾಣ ಬೆಳೆಸಿದ. ಕಾರ್ತಿಕ, ಹೇಗಿದೆ ಈ ನರಹರಿ ನರಹಂತಕನ ಕುಟಿಲ ಕಾರಸ್ಥಾನದ ಕೈಚಳಕ? ಇನ್ನು ಮುಂದೆ ಆ ವಸಂತನ ಹೊಲದಲ್ಲಿ ಸಾರಾಯಿ ಫ್ಯಾಕ್ಟರಿ ಕಟ್ಟುವುದು ಈ ನರಹಂತಕನ ಹಠ. ಅದಕ್ಕೇನಾದರೂ ಆ ವಸಂತ ಒಪ್ಪದಿದ್ದರೆ ಇಂದ್ರನ ಅರಗಿಣಿಯಂತಿರುವ ಆ ಶಿವನ ತಂಗಿ ಚಂದ್ರ ಮುಂದೆ ಈ ನರಹಂತಕನ ಪ್ರೇಯಸಿ ಚಂದ್ರ ಮಾಂಸ ಕಂಡ ಹದ್ದಿನಂತೆ ನಿನ್ನ ಶೀಲದ ಮುದ್ದೆಯನ್ನು ಕುಕ್ಕಿ ಕುಕ್ಕಿ ತಿಂದು ನಿನ್ನನ್ನು ಹಿಂಗು ತಿಂದ ಮಂಗನನ್ನಾಗಿ ಮಾಡದಿದ್ದರೆ ನನ್ನ ಹೆಸರು ತಲೆ ಕೆಟ್ಟ ಹುಲಿ ನರಹಂತಕನೇ ಅಲ್ಲ. ಓಹೋ, ಇಂದು ತಾರೀಖ್ 15. ನನ್ನ ತಂಗಿ ಇಂದ್ರ ಬಾಂಬೆಯಿಂದ ಬರುತ್ತೇನೆಂದು ಹೇಳಿದ್ದಾಳೆ. ನಾನು ಈಗಲೇ ಏರ್ಪೋರ್ಟ್ಗೆ ಹೋಗಿ ನನ್ನ ತಂಗಿಯನ್ನು ಕರೆದುಕೊಂಡು ಬಂದರಾಯಿತು. ಶಿವ, ಇಂದಿನಿಂದ ಪ್ರಾರಂಭವಾಯಿತು ನಿನ್ನ ಮನೆತನದ ಮೇಲೆ ಈ ನನ್ನ ಕ್ರಾಂತಿಕಾರಿ ನಾಟಕದ ಪ್ರಥಮ ಅಂಕ. ಶಿಕ್ಷಣ ಮಂತ್ರಿ ನಿಂತುಕೋ, ನಿಲ್ಲದಿದ್ದರೆ ನಿನ್ನನ್ನು ಉದ ಎನಿಸಿಬಿಡುತ್ತೇನೆ ಮಗನೇ. ಯಾರಲ್ಲೇ ನೀನು? ನನ್ನನ್ನು ಏಕೆ ಕೊಲೆ ಮಾಡಲು ಬಂದೆ? ನಾನು ಯಾರ? ಇನ್ನು ಏನು ಮಾಡಬೇಕೆಂದು ಮಾಡಿರುವೆ? ಶಿಕ್ಷಣ ಮಂತ್ರಿಯಾಗಿ ಕಷ್ಟಪಟ್ಟು ಓದಿ ರ್ಯಾಂಕ್ ಪಡೆದ ಬಡ ವಿದ್ಯಾರ್ಥಿಗಳಿಗೆ ನೌಕರಿ ಕೊಟ್ಟು ಸಹಾಯ ಮಾಡುವುದನ್ನು ಲಂಚ ಕೊಡುವ ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಟ್ಟು ಗೋಲ್ಡ್ ಮೆಡಲ್ ಪಡೆದ ಬಡ ವಿದ್ಯಾರ್ಥಿಗಳು ಲಂಚ ಕೊಡಲು ಅಸಹಾಯಕರಾಗಿ ಓದಿಗೆ ತಕ್ಕ ನೌಕರಿ ಸಿಗಲಿಲ್ಲವೆಂದು ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿರುವ ಬಡ ವಿದ್ಯಾರ್ಥಿಗಳ ಸಾವಿಗೆ ಕಾರಣವಾದ ಕೆಟ್ಟ ವಿಷ ಸರ್ಪ ನೀನು. ತಪ್ಪಾಯ್ತು ನಾಗ, ನನ್ನನ್ನು ಕ್ಷಮಿಸಿ ಬಿಡು. ಉಟೋ ಕುತ್ತೆ ಉಟೋ ರಣರುದ್ರ, ನಿನ್ನಂತ ಸ್ವಾರ್ಥ ಶಿಕ್ಷಣ ಮಂತ್ರಿಗಳು ಈ ಪವಿತ್ರ ಭಾರತ ಭೂಮಿ ಮೇಲೆ ಬದುಕಿದರೆ ಈ ಭಾರತ ಭೂಮಿ ತಾಯ್ನಾಡಿಗೆ ಅವಮಾನ. ಅಂತೆ ನಿನ್ನಂತ ಕೆಟ್ಟ ವಿಷ ಸರ್ಪಗಳನ್ನು ನಿರ್ನಾಮ ಮಾಡಲು ಬಂದಿರುವೆ ಸಿಡಿದತ್ತ ಶಿವನಾಗನಾಗೆ. ಬಂಡ ಪುಂಡರಿಗೆ ಚಂಡ ಪ್ರಚಂಡ, ಎಂದೆಂದಿಗೂ ಶ್ರೀಮಂತರ ಶತ್ರು. ಎದುರಾದ ವೈರಿಗಳ ತಲೆ ಕಡಿಯುವುದೇ ಈ ನಾಗನ ಕಾಯಕ. ಬಟ್
ಈ ಕನ್ನಡ ಮಣ್ಣಿನ ಋಣ ತೀರಿಸದ ಮಣ್ಣಲ್ಲಿ ಸೇರಿ ಹೋದರು ಮತ್ತೆ ಗುಡುಗು ಹೊಡೆದ ಹುಲಿಯಾಗಿ ಹುಟ್ಟಿ ಬರುತ್ತಾನೆ.